ಸ್ಟೋರ್ ಬಾಟ್ ಚಿಪ್ಸು ಅಥವಾ ನಿಪ್ಪಟ್ಟು ತಿನ್ನೋದಕ್ಕಿಂತ ಈ ಥರ ಚಿಪ್ಸ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ನಾನು ಗೆಣಸಲ್ಲಿ ಮಾಡಿರೋದು. ಸೊ ಗೆಣಸನ್ನು ಈ ಥರ ಪೀಲ್ ಆಫ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡುವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಸ್ಟೀಮ್ ಮಾಡಿರೋದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಟ್ಟಿ ಅಂಶ ಇರಬಾರ್ದು. ಅದರ ಮೇಲೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಸ್ವಲ್ಪ ಶುಗರು, ಸಾಲ್ಟು, ಚಿಲ್ಲಿ ಪೌಡರು, ಹಾಗೆ ಎಳ್ಳು, ಒಂದು 4 ಸ್ಪೂನಿಂದ 3 ಸ್ಪೂನು ಅಕ್ಕಿ ಹಿಟ್ಟು, ಮತ್ತು ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಲೀನಾಗಿ ನಾದ್ಕೊಂಡ್ಬಿಡಿ. ನಾನು ಈ ಚಿಪ್ಸ್ನ ಅವನಲ್ಲಿ ಮಾಡಿದ್ದೀನಿ. ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು, ಏರ್ ಫ್ರೈ ಕೂಡ ಮಾಡ್ಕೋಬೋದು. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಒಂದು ಟಿಶ್ಯೂ ಅಥವಾ ಪರ್ಚ್ಮೆಂಟ್ ಪೇಪರ್ಗೆ ಎಣ್ಣೆ ಹಚ್ಚಿ ಈ ಥರ ಪ್ರೆಸ್ ಮಾಡಿ 180 ಡಿಗ್ರಿ ಸೆಲ್ಸಿಯಸ್ ಫಾರ್ ಅಬೌಟ್ 25 ಮಿನಿಟ್ಸ್ ನಾನು ಬೇಕ್ ಮಾಡಿದ್ದೀನಿ. ಸೊ ಈ ಥರ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿರೋ ಚಿಪ್ಸು ಮನೆಯಲ್ಲೇ ಮಾಡ್ಕೋಬೋದು.